ಸೊ ಈ ಟೈಪ್ 1 ಟೈಪ್ 2 ಡಯಾಬಿಟೀಸ್ ಅಂತ ಆಗಲೇ ಹೇಳಿದಾಗ ಟೈಪ್ 2 ಡಯಾಬಿಟೀಸ್ ಅನ್ನೋದು ಸುಮಾರು 90% ಜನರಲ್ಲಿರುವಂಥದ್ದು. ಟೈಪ್ 1 ಕೆಲವಾರು ಮಕ್ಕಳಲ್ಲಿ ಅರ್ಲಿ ಏಜಲ್ಲಿ ಕಾಣಿಸ್ಕೊಳ್ಳೋಂಥದ್ದು ಅನ್ಫಾರ್ಚುನೇಟ್ಲಿ. ಸೊ ಈ ಟೈಪ್ 1 ಡಯಾಬಿಟೀಸ್ ಬಂದಾಗ ಅದು ಭಾಳಷ್ಟು ನಮಗೆ ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೇವೆ, ಸ್ಥೂಲಕಾಯ ಅಥವಾ ಓವರ್ ವೆಯ್ಟ್ ಅಂತ ಏನು ಹೇಳ್ತೇವೆ, ಒಬೆಸಿಟಿ ಏನು ಹೇಳ್ತೇವೆ, ಅದಾಗದಂಗೆ ನೋಡ್ಕೊಳ್ಳಿ. ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಭಾಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡೋವಂಥದ್ದು. ಫಿಸಿಕಲ್ ಆ್ಯಕ್ಟಿವಿಟಿ, ಈಗ ನಮಗೆಲ್ರಿಗೂ ಗೊತ್ತಿರೋಂಗೆ ಮಕ್ಕಳು ಟಿ ವಿ ಮೂಲಕನೇ ಅವರ ಕಾಲ ಕಳೆಯುವಂಥದ್ದು. ಹೊರಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೇ ಇರುವಂಥದ್ದು ಸಹ ಒಂದು ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಸಣ್ಣ ವಯಸ್ಸುಗಳಲ್ಲಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಪದೇ ಪದೇ ಇನ್ಫೆಕ್ಷನ್ಸ್ ಆದಾಗಲೂ ಅವರು ಟೈಪ್ 1 ಡಯಾಬಿಟೀಸ್ಗೆ ತಿರ್ಕೋಬೋದು ಅನ್ನೋದು ಒಂದು ಸಂಶೋಧನೆ ಹೇಳುತ್ತೆ. ಹಾಗಾಗಿ ಈ ಫ್ಯಾಕ್ಟರ್ಸ್ನ ತಂದೆ ತಾಯಿಗಳು ಮಕ್ಕಳಲ್ಲಿ ಭಾಳ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಎಸ್ಪೆಷಲಿ ಈಗ ಮಕ್ಕಳಲ್ಲಿ ಮೊಬೈಲ್ ಫೋನ್ಸ್ ಆಗಲಿ, ಟಿ ವಿ ಆಗಲಿ ಅದೇ ಒಂದು ಆಟದ ವಸ್ತು ಆಗಿರೋದ್ರಿಂದ ನಾವು ಹೊರಗಡೆ ಅವರಿಗೆ ವ್ಯಾಯಾಮದ ಮೂಲಕ, ಎಕ್ಸಸೈಸ್ ಮೂಲಕ ಇರುವಂಥ ಆಟಗಳನ್ನು ಎನ್ಕರೇಜ್ ಮಾಡಬೇಕು. ಮನೆ ಹೊರಗಡೆ ಆಟ ಆಡಲಿಕ್ಕೆ ಅವಳನ್ನ ಭಾಳಷ್ಟು ಎನ್ಕರೇಜ್ ಮಾಡಬೇಕಾಗ್ತದೆ. ಯಾಕೆಂದರೆ ಟೈಪ್ 1 ಡಯಾಬಿಟೀಸ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಯಾಕೆಂದರೆ ಅದು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಏನು ಹೇಳ್ತೇವೆ, ಇನ್ಸುಲಿನ್ ಮೂಲಕನೇ ಕಂಟ್ರೋಲ್ ಆಗುವಂಥದ್ದು. ಸುಮಾರು 4 ಸಾರಿ ಮಕ್ಕಳು ಇನ್ಸುಲಿನ್ ತೊಗೋಬೇಕಾಗ್ತದೆ. ಅದೇ ರೀತಿ 3-4 ಸಾರಿ ದಿವಸಕ್ಕೆ ಶುಗರ್ನ ಚೆಕ್ ಮಾಡ್ತಾ ಅದನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ ಡೋಸೇಜು. ಮತ್ತು ಊಟದಲ್ಲಿ ಭಾಳಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗ್ತದೆ. ಅವರಿಗೆ ಗ್ಲೈಸಿಮಿಕ್ ಲೋಡ್, ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತು ಕಾರ್ಬ್ ಕೌಂಟ್ಸ್ ಅಂತ ಅವ್ರಿಗೆ ಹೇಳ್ಕೊಡ್ತೇವೆ. ಯಾವಾಗ ಅವ್ರು ಹೆಚ್ಚಿಗೆ ಊಟ ಸೇವಿಸ್ತಾರೆ ಅದಕ್ಕೆ ಪ್ರಕಾರವಾಗಿ ಅವ್ರು ಇನ್ಸುಲಿನ್ ಡೋಸೇಜ್ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಭಾಳಷ್ಟು ತಲೆನೋವಿರುವಂಥ ಒಂದು ಮ್ಯಾನೇಜ್ಮೆಂಟ್ ಮಾಡೋಂಥದ್ದು. ಯಾಕಂದರೆ ಸಣ್ಣ ಮಕ್ಕಳಲ್ಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಹೇಳಿದಾಗಲೂ ಅವರಿಗೆ ಅರ್ಥ ಆಗೋದು ಇರೋದಿಲ್ಲ, ಮೆಚ್ಯೂರಿಟಿ ಇರೋದಿಲ್ಲ. ಸೊ ಹಂಗಾಗಿ ಅದು ಬರದಾಗೆ ಕಾಪಾಡ್ಕೊಳ್ಳೋವಂಥದ್ದು ನಮ್ಮೆಲ್ಲರ ಕರ್ತವ್ಯ.